ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಆಲ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ರೀತಿಯಲ್ಲಿ ಏನು ಎನರ್ಜಿ ನಡೀತಿದೆ, ನೀವು ಯೋಚಿಸುತ್ತಿರುವಂಥ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಅವರ ಡೀಪ್ ಇನ್ನರ್ ಫೀಲಿಂಗ್ಸ್ ಏನಿದೆ ನಿಮಗಾಗಿ ಅಂತ ನೋಡೋಣ. ಓಕೆ, ಆ್ಯಂಡ್ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಓಕೆ, ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನಿನ ನೇಮ್ 3 ಟೈಮ್ ಮೆನ್ಷನ್ ಮಾಡಿ ಆ್ಯಂಡ್ ಅವರ ಫೋಟೋ ನೋಡಿ ಅಥವಾ ಅವರನ್ನು ನೆನಪು ಮಾಡ್ಕೊಳ್ಳಿ. ಸೊ ಈ ಒಂದು ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಈ ಒಂದು ಪರ್ಸನ್ಗೆ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ. ಓಕೆ, ಸೊ ನಾನು ಅಲ್ಲಿ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಅದು ಮೂನ್ ಲೈಟಲ್ಲಿ ಚಾರ್ಜ್ ಮಾಡಿರುವಂಥ ಸಾಲ್ಟ್. ಓಕೆ, ಸೊ ಏನಿದೆ ಅವ್ರಿಗೆ ನಿಮ್ಮ ಮೇಲೆ ಇರುವಂಥ ಡೀಪ್ ಫೀಲಿಂಗ್ಸ್ ಏನು. ಓಕೆ, ಚೇಸಿಂಗ್ ಎನರ್ಜಿ ಇದೆ. ಓಕೆ, ಚೇಸ್ ಮಾಡ್ತಿರುವಂಥ ಎನರ್ಜೀಸ್ ಇದೆ. ನೀವು ಚೇಸ್ ಮಾಡ್ತಿರುವಂಥದ್ದು ಇರಬಹುದು ಅಥವಾ ಆ ಪರ್ಸನ್ ಚೇಸ್ ಮಾಡ್ತಿರುವಂಥದ್ದು ಇರಬಹುದು. ಓಕೆ, ಸೊ ಒಟ್ಟಿಗೆ ಚೆನ್ನಾಗಿರ್ತೀರಾ. ಸಮ್ ಟೈಮ್ ಈ ಒಂದು ಪರ್ಸನ್ ಜೊತೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅನ್ನುವಾಗ ನೀವು ಚೇಸ್ ಮಾಡುವಂಥದ್ದು ಅಥವಾ ಅವ್ರು ನಿಮ್ಮನ್ನು ಚೇಸ್ ಮಾಡುವಂಥದ್ದು, ಈ ರೀತಿಯಾದಂಥ ಎನರ್ಜೀಸ್ ನಡೀತಿದೆ ಅಂತಲೇ ಹೇಳಬಹುದು. ಓಕೆ, ಆ್ಯಂಡ್ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಬಹುದು. 2 ಡೇಸಿಂದ ಈ ಒಂದು ಪರ್ಸನ್ ಜೊತೆ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು ಇರಬಹುದು. ಅಥವಾ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹೇಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಸ್ಟಕ್ಕಿಂಗ್ ಎನರ್ಜಿ ಈ ರೀತಿಯಾಗಿ ಫೀಲ್ ಆಗ್ತಿದೆ ಅಂತಲೇ ಹೇಳಬಹುದು. ಓಕೆ, ಸೊ ಈಗ ನೀವು ಒಂದು ಡಿಸಿಷನ್ ಏನು ತಗೊಂಡಿದ್ದೀರಾ ಆ ಡಿಸಿಷನ್ಗೆ ಈಗ ನೀವು ಗಿಲ್ಟ್ ಫೀಲ್ ಮಾಡ್ತಿರುವಂಥದ್ದು ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲಿ ಗಿಲ್ಟ್ ಫೀಲ್ ಮಾಡ್ತಿರುವಂಥದ್ದು. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ಈ ಒಂದು ಡಿಸಿಷನ್ ತಗೋಬಾರ್ದಿತ್ತು ಅಂತ ಒಂದು ಗಿಲ್ಟ್ ಫೀಲ್ ನಿಮ್ಮ ಒಂದು ಪ್ರೀತಿಯಲ್ಲಿ ಆಗ್ತಿದೆ ಅಂತ ಹೇಳಬಹುದು. ಓಕೆ, ಈಗ ಏನು ಥಿಂಕ್ ಮಾಡ್ತಾ ಇದ್ದೀರಾ ಅದರಲ್ಲಿ ಹೇಳೋದಾದರೆ ಬೀಯಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ನೀವು ಥಿಂಕ್ ಮಾಡ್ತಾ ಇದ್ದೀರಲ್ಲ ಆ ರೀತಿಯಾಗಿ ನಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ನೋಡಿ ಅದು ಹೇಗೆ ತೊಗೊಂಡೋಗ್ತಿದೆ ಒಂದು ಎನರ್ಜಿನ, ಅದು ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಓಕೆ, ಸೊ ನಿಮಗೆ ಇಲ್ಲಿ ನೆಗೆಟಿವ್ ಆಗಿ ಫೀಲ್ ಆಗ್ತಿದೆ, ಈ ಒಂದು ಪರ್ಸನ್ ನನ್ನ ಲೈಫಿಂದ ಹೋಗ್ತಿದ್ದಾರೆ, ನನ್ನನ್ನು ತೆಗೆದಾಕ್ತಿದ್ದಾರೆ ಈ ರೀತಿಯಾಗಿ. ಬಟ್ ಆ ಒಂದು ಪರ್ಸನ್ ನೋಡಿ ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ ಅಲ್ಲ. ಸೊ ನಿಮ್ಮ ಒಂದು ಪ್ಲೇಸಲ್ಲಿ ಏನಿದೆ ಲೈಕ್ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ರಿಮೂವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಒಂದು ಇಂಟರ್ನಲ್ ಸೋಲ್ ಏನು ಹೇಳ್ತದೆ ನಿಮಗಾಗಿ, ನಿಮ್ಮ ಸೋಲ್ ಪರ್ಪಸ್ಗಾಗಿ ನೀವು ಇಲ್ಲಿ ಎನರ್ಜಿನ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಅನಾವಶ್ಯಕವಾಗಿ ನೀವು ಬೇಡದೇ ಇರುವಂಥ ವಿಚಾರಕ್ಕೆ ತಲೆ ಕೆಡಿಸ್ಕೋತಾ ಇದ್ದೀರಾ ಅಂತ ಹೇಳಬಹುದು. ಓಕೆ, ಆ್ಯಂಡ್ ವೇಟಿಂಗ್ ಎನರ್ಜೀಸ್ ಇದೆ. ನೇಚರ್ಗೆ ತುಂಬ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ತೀನಿ. ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಬಿಕಾಸ್ ನಿಮ್ಮ ಎಮೋಷನ್ಸ್ ಏನಿದೆ ತುಂಬ ಹೈ ಲೆವೆಲಲ್ಲಿ ನೆಗೆಟಿವ್ ಆಗಿರಬಹುದು ಅಥವಾ ಪಾಸಿಟಿವ್ ಆಗಿರಬಹುದು ಹೋಗ್ತಾ ಇದೆ. ನಿಮ್ಮನ್ನೊಂಥರ ಏನಂತ ಹೇಳ್ತಾರೆ, ಅನ್ನೆಸೆಸರಿಯಾಗಿ ನಿಮಗೆ ಅದು ಒಂದು ಸ್ಟ್ರಗಲ್ನ ತೋರಿಸ್ತಿರುವಂಥದ್ದು ಇರಬಹುದು. ಓಕೆ, ಸೊ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗ್ತಾ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಜಸ್ಟ್ ಅದನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ರೈಟ್ ನಾವು ಈಗ ನಿಮ್ಮ ಒಂದು ಪಾಸ್ಟ್ ಏನಿತ್ತು ಈಗ ಅದು ರಿಲೀಸ್ ಆಗ್ತಿದೆ.
ಅಂತ ಹೇಳಬಹುದು. ನಿಮ್ಮ ಪಾಸ್ಟ್ ರಿಲೀಸ್ ಆಗ್ತಿದೆ, ನ್ಯೂ ಪಾತ್ ನಿಮಗೆ ಈಗ ಚಾನ್ಸ್ ಸಿಗ್ತಿದೆ, ನ್ಯೂ ಪಾತ್ ನಿಮಗೆ ಸಿಗ್ತಿದೆ ಅಂತ ಹೇಳಬಹುದು. ಓಕೆ, ಪಾಸ್ಟ್ ಬಿಹೈಂಡ್ ಏನಾಗಿತ್ತು ಅದನ್ನೆಲ್ಲ ನೀವು ರಿಲೀಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಒಂದು ನ್ಯೂ ಡೆಸ್ಟಿನಿ ಅಥವಾ ನ್ಯೂ ಒಂದು ರಿಲೇಷನ್ಶಿಪ್ನ ನೀವು ಎಂಟರ್ ಆಗೋದಿರಬಹುದು, ಅಥವಾ ಒಂದು ಫೇತ್ ಅನ್ನೋದು ನಿಮಗೆ ಕ್ರಿಯೇಟ್ ಆಗ್ತಿದೆ ನಿಮ್ಮ ಒಂದು ಪಾರ್ಟ್ನರ್ ಜೊತೆ. ಓಕೆ, ಬಿ ಅವೇರ್ ಅಂತ ಹೇಳ್ತೀನಿ. ಬಿಕಾಸ್ ಏನು ನಿರ್ಧಾರ ತಗೋತಿದ್ದೀರಾ, ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ಮೇ ಬಿ ನೀವು ತಪ್ಪು ಮಾಡ್ತಿರುವಂಥದ್ದು ಇರಬಹುದು. ಒಂದು ಕ್ವಾಲಿಟಿ ಟೈಮ್ ಏನಿತ್ತು, ಅಥವಾ ಬೋತ್ ಆರ್ ಪೊಸೆಸಿವ್ ಅಂತಲೇ ಹೇಳಬಹುದು. ನಿಮ್ಮ ಮಧ್ಯೆ ಇರುವಂಥ ಪೊಸೆಸಿವ್ನೆಸ್ ಏನಿತ್ತು ಈಕ್ವಲ್ ಆಗಿತ್ತು, ಆ್ಯಂಡ್ ಅದು ಮೇ ಬಿ ಈಗ ಅದೆಲ್ಲೋ ಒಂದು ಕಡೆ ಮಿಸ್ ಆಗ್ತಿದೆ, ಅದೆಲ್ಲೋ ಒಂದು ಕಡೆ ಕೈ ತಪ್ಪು ಹೋಗ್ತಿದೆ ಅಂತ ಹೇಳಬಹುದು. ಬಿಕಾಸ್ ಇಲ್ಲಿ ಕೆಲವರಿಗೆ ಅನಿಸ್ತಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫ್ರೀಡಮ್ ಇಲ್ಲ ಅಂತ ಇರಬಹುದು, ಅಥವಾ ನಿಮ್ಮ ಒಂದು ಪಾತ್ ಏನಿದೆ ಅದು ಸ್ಟಾಪ್ ಆಗಿದೆ. ಲೈಕ್ ನೀವಿಷ್ಟು ದಿನ ಏನು ನಿಮ್ಮ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಒಂದು ಸ್ಟಾಪಿಂಗ್ ಎನರ್ಜಿ ಸಿಗ್ತಿದೆ, ಅಥವಾ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನ ಸ್ಟಾಪ್ ಮಾಡ್ತಿರುವಂಥದ್ದು ಇರಬಹುದು, ಅಥವಾ ನಿಮಗೆ ಬೇರೆ ಯಾರೋ ಒಂದು ಪರ್ಸನ್ ಕಡೆಯಿಂದ ಒಂದು ಮಿಸ್ಸಿಂಗ್ ಎನರ್ಜಿ ಅನ್ನೋದಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ ಅಂತಲೇ ಹೇಳಬಹುದು. ಆ್ಯಂಡ್ ನ್ಯೂ ಅಡ್ವೆಂಚರಸ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳಬಹುದು. ಓಕೆ, ಫ್ಯಾಷನಬಲ್ ಆಗಿ ಅಥವಾ ಫ್ಯಾಷನೇಟ್ ಆಗಿ ನೀವು ನಿಮ್ಮ ಒಂದು ಲೈಫನ್ನ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ಇಲ್ಲಿ ಏನು ಥಿಂಕ್ ಮಾಡ್ತಾರೆ, ಡೀಪ್ ಇನ್ನರ್ ಫೀಲಿಂಗ್ಸ್ ಅವ್ರಿಗೆ ಏನಿದೆ ಅಂತ ಹೇಳೋದಾದರೆ, ಮೇ ಬಿ ಈಗ ಫಿಸಿಕಲಿ ಒಂದು ಅಪಾರ್ಟ್ ಅನ್ನೋ ರೀತಿ, ಲೈಕ್ ನಿಮ್ಮಿಂದ ಅವರು ದೂರ ಇರಬಹುದು ಫಿಸಿಕಲಿ, ಬಟ್ ಸ್ಪಿರಿಚುವಲಿ ವಿ ಆರ್ ಆಲ್ವೇಸ್ ಯುನೈಟೆಡ್ ಅನ್ನೋ ರೀತಿ, ಲೈಕ್ ಸ್ಪಿರಿಚುವಲಿ ನಾವು ಯಾವಾಗ್ಲೂ ಜೊತೇಲಿರ್ತೀವಿ ಅನ್ನೋ ರೀತಿ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿರುವಂಥದ್ದು. ಓಕೆ, ಈಗ ಕ್ರಿಯೇಟ್ ಆಗ್ತಿರುವಂಥ ಸ್ಪೇಸ್ ಏನಿದೆ, ಅಥವಾ ನೀವು ಅವ್ರಿಗೆ ಕೊಡದೇ ಇರುವಂಥ ಟೈಮಿಂಗ್ಸ್ ಏನಿದೆ, ಸೊ ಇದರಿಂದ ಅವರು ಏನೇ ಒಂದು ಮಿಸ್ಸಿಂಗ್ ಎನರ್ಜಿನ ಫೇಸ್ ಮಾಡ್ತಿದ್ದಾರೆ ಅಂತ ನನಗೆ ಇಲ್ಲಿ ಫೀಲ್ ಆಗ್ತಿಲ್ಲ. ಬಿಕಾಸ್ ಅವರು ಥಿಂಕ್ ಮಾಡ್ತಿರುವಂಥದ್ದು ಸ್ಪಿರಿಚುವಲಿ ನೀವು ಕನೆಕ್ಟ್ ಆಗಿದ್ದೀರಾ ಅಂತ. ಓಕೆ, ಆ್ಯಂಡ್ ಇನ್ನೂ ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತಲೇ ಹೇಳಬಹುದು. ಸಡನ್ ಆಫ್ ಒಂದು ನಿರ್ಧಾರನ ತಗೋತಿದ್ದಾರೆ ಅಂತಲೇ ಹೇಳಬಹುದು. ಓಕೆ, ಸಡನ್ನಾಗಿ ಅವರ ಲೈಫಲ್ಲಿ ಬೇರೆ ಯಾರೋ ಎಂಟರ್ ಆಗಿರುವಂಥದ್ದು ಇರಬಹುದು, ಅಥವಾ ನಿಮ್ಮ ಹತ್ರ ಅವ್ರೇನು ಶೇರ್ ಮಾಡ್ಕೊಳ್ತಿಲ್ಲ ಅನ್ನೋದಿರಬಹುದು. ಸ್ಟಕ್ ಆಗಿಬಿಟ್ಟಿದ್ದಾರೆ. ಓಕೆ, ಲೈಕ್ ಏನು ಆ್ಯಕ್ಷನ್ ತಗೋತಿಲ್ಲ, ನೀವೇನು ಹೇಳಿದ್ರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ, ನಿಮ್ಮ ಕಡೆ ಅವರಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಮಧ್ಯೆ ಆಗಿರುವಂಥ ಸೆಲೆಬ್ರೇಷನ್ ಏನಿತ್ತು ಅದೆಲ್ಲವೂ ಆ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಾರೆ, ಅದ್ರ ಬಗ್ಗೆ ಅವರಿಗೆ ಅರಿವಿದೆ ಅಂತಲೇ ಹೇಳಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಚೀಟಿಂಗ್ ಆಗಿದೆ ಅಂತ ಹೇಳ್ತೀನಿ. ಓಕೆ, ಸೊ ಚೀಟಿಂಗ್ ಆಗಿದೆ. ಬಿಕಾಸ್ ಯಾಕೆ ಈ ಒಂದು ಚೀಟಿಂಗ್ ಅಂತ ಹೇಳಿದರೆ, ಮೇ ಬಿ ಆ ಒಂದು ಪರ್ಸನ್ ಲೈಫಲ್ಲಿ ನಿಮಗಿಂತ ಒಂದು ಬ್ಯೂಟಿಫುಲ್ ಅಥವಾ ಸೆಟಲ್ಡ್ ಪರ್ಸನ್ ಅವ್ರಿಗೆ ಸಿಕ್ಕಿದ್ದಾರೆ. ಹಾಗಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಚೀಟಿಂಗ್ ಆಗಿರುವಂಥದ್ದು ಇರಬಹುದು. ಓಕೆ, ಸೊ ಥರ್ಡ್ ಪಾರ್ಟಿ ಎನರ್ಜೀಸ್ ಡೆಫಿನೆಟ್ಲಿ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ನ್ಯೂ ಪ್ರಪೋಸಲ್ಸ್ ಬರ್ತಿದೆ ಅಂತ ಹೇಳ್ತೀನಿ. ಓಕೆ, ಯಾರೆಲ್ಲ ಪ್ರಪೋಸಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಕಡೆಯಿಂದ ಪ್ರಪೋಸಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ನ್ಯೂ ಪ್ರಪೋಸಲ್ಸ್ ನಿಮಗೆ ಬರ್ತಿದೆ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರೈಟ್ ನಾವು ಈಗ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ನೀವು ತಗೋತಿರುವಂಥ ನಿರ್ಧಾರದ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ತಗೋತಿರುವಂಥ ನಿರ್ಧಾರ ಏನಿದೆ ಅದು ಈಗ ನಿಮಗೆ ಹೋಗಲಿ ಆದಾಗ ಆಗಲಿ ಅನ್ನೋ ರೀತಿ ಅನ್ನಿಸ್ತಿರಬಹುದು. ಬಟ್ ಇದು ಹೋಗ್ತಾ ತುಂಬ ದೊಡ್ಡ ಇಶ್ಯೂಸ್ ಅನ್ನೋ ರೀತಿ ನೀವು ಇದನ್ನು ನೋಡಬೇಕಾಗತ್ತೆ. ಸೊ ಏನು ನಿರ್ಧಾರ ತಗೋತಿದ್ದೀರಾ ಅದು ಕೋಪದಲ್ಲಿ ತಗೋತಿದ್ದೀರಾ ಅಂತ ಹೇಳಿದ್ರೆ ಟೈಮ್ ತಗೊಳ್ಳಿ. ಆ್ಯಂಡ್ ಅವರಿಗಾಗಿ ಏನು ನಿರ್ಧಾರ ನೀವು ಮಾಡ್ತಿದ್ದೀರಾ ಅದರಲ್ಲಿ ಒಂದು ಕ್ಲಾರಿಟಿಯನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ನಿಮಗೆ ಅನ್ನಿಸ್ತಿದೆ ರೈಟ್ ನಾವು ಈಗೇನು ಸಿಚುವೇಶನ್ ಆಗ್ತಿದೆ ಇಟ್ಸ್ ಓಕೆ ಆಗಲಿ ಏನಾಗುತ್ತೋ ಅನ್ನೋ ರೀತಿ. ಬಟ್ ನಂತರ ನೀವು ಫೇಸ್ ಮಾಡುವಂಥ ಎನರ್ಜೀಸ್ ಏನಿದೆ ಸ್ಟಕ್ ಎನರ್ಜಿ ಲೈಕ್ ದಿಸ್. ಓಕೆ, ಸೊ ಈ ರೀತಿಯಾದಂಥ ಒಂದು ಸ್ಟಕ್ ಎನರ್ಜೀಸ್ನ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪರ್ಸನನ್ನು ನೆನೆಸ್ಕೋತಾರ, ನನ್ನ ಬಗ್ಗೆ ಅವ್ರು ಮಿಸ್ ಮಾಡ್ತಾರಾ, ನನ್ನ ಕಡೆ ಗಮನ ಇದೆಯಾ ಅಂದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ.
ಓಕೆ. ಸೊ ಇದು ಒಂದು ಟ್ವಿನ್ ಫ್ಲೇಮ್ ಬಾಂಡಿಂಗ್ ಅಂತಲೇ ಹೇಳಬಹುದು, ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತಲೇ ಹೇಳಬಹುದು. ಬಟ್ ಈಗ ಒಂದು ಟಾಕ್ಸಿಕ್ ಅಥವಾ ಒಂದು ಫೈಟಿಂದ, ಒಂದು ಆರ್ಗ್ಯೂಯಿಂದ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗೋ ರೀತಿ ಬರ್ತಿದೆ ಅಂತ ಹೇಳಿದ್ರೆ ಹೀಲಿಂಗ್ ಅವಶ್ಯಕತೆ ತುಂಬ ಇದೆ. ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತೀನಿ. ಓಕೆ. ಸೊ ಹೀಲ್ ಆಗಿ ನಂತರ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ತೀನಿ. ಗಿವ್ ದೆಮ್ ಟೈಮ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಅವರು ನಿಮ್ಮ ಹಾಗೆ ಥಿಂಕ್ ಮಾಡ್ತಿದ್ದಾರೆ, ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಬಿಕಾಸ್ ಈ ಒಂದು ಪರ್ಸನ್ ಈಗೋಯಿಂದ ನಿಮ್ಮ ಜೊತೆ ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಮ್ ಬ್ಯಾಕ್ ಆಗಬೇಕು ಅಂತ ಈ ಒಂದು ಪರ್ಸನ್ ಡೆಫಿನೆಟ್ಲಿ ಥಿಂಕ್ ಮಾಡ್ತಾ ಇಲ್ಲ. ಸೊ ನೀವೇ ಏನಾದರೂ ಆ್ಯಕ್ಷನ್ ತೊಗೊಂಡು ಈ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಅಟ್ ದ ಎಂಡ್ ಆಫ್ ದಿ ಡೇ ಏನು ಥಿಂಕ್ ಮಾಡ್ತಾರೆ ಅಂತ ನೋಡೋದಾದರೆ, ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಬಹುದು, ಏನು ಮಾತಾಡ್ತಿಲ್ಲ ಅಂತ ಹೇಳಬಹುದು, ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊತಿಲ್ಲ ಅಂತ ಹೇಳಬಹುದು. ಓಕೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪೇಯ್ಡ್ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡಿಕೊಂಡು ನೀವು ರೀಡಿಂಗ್ನ ತೊಗೋಬಹುದು ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.